ಮಿಸ್ ವೆಲ್ಕಮ್ ಬ್ಯಾಕ್. ಮಕ್ಕಳಿಗೆ ತುಂಬ ಜ್ವರ ಬಂದಿರುತ್ತೆ, ಏನು ತಿನ್ನಬೇಕು ಅಂತ ಅನಿಸ್ತಾ ಇರಲ್ಲ. ಆ ಟೈಮಲ್ಲಿ ಈ ಥರದೊಂದು ರೆಸಿಪಿನ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಅಕೌಂಟ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಫಾಲೋ ಮಾಡ್ಕೊಳ್ಳಿ, ಹಾಗೆ ಮಕ್ಕಳಿರೋಂಥವ್ರಿಗೂ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸಬ್ಬಕ್ಕಿನ ತೊಗೊಂಡಿದ್ದೀನಿ, ಸಾಬುದಾನ ಅಂತ ಹೇಳಿ ಕರೀತಾರೆ. ಇದನ್ನು ನಾನು ಒಂದು 2.5 ಟೇಬಲ್ ಸ್ಪೂನ್ ಆಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಪೌಡರ್ ಕೂಡ ಮಾಡ್ಬೋದು. ಮಕ್ಕಳು ಚ್ಯೂ ಮಾಡಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಪೌಡರ್ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ನೆನೆಸ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಸಬ್ಬಕ್ಕಿನ ಸೇರಿಸ್ಕೊಂಡು ಒಂದೇ ಒಂದು ಲವಂಗನೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಪ್ಪು ಬೆಲ್ಲನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವು ಅವಾಗಲೇ ಸಬ್ಬಕ್ಕಿ ಹಾಕಿದಾಗ ಹೇಗಿತ್ತು, ಈಗ ಹೇಗೆ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಬೆಲ್ಲ ಕೊಡೋದು ತುಂಬಾ ಒಳ್ಳೆಯದು. ಬೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಮಕ್ಕಳಿಗೆ ಈ ರೀತಿಯಾದಂಥ ರೆಸಿಪೀಸ್ನ ಮಾಡಿಕೊಡ್ತಾ ಇರಿ. ಆಗಾಗ ಜ್ವರ ಬಂದಾಗ ಏನು ತಿನ್ನಬೇಕು ಅನ್ಸೋದಿಲ್ಲ, ಆ ಟೈಮಲ್ಲಿ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಂತೂ ನನ್ನ ಮಗನಿಗೆ ಯಾವಾಗಲಾದರೂ ಜ್ವರ ಬಂದಾಗ ನಾನು ಇದೇ ಥರನೇ ಮಾಡಿಕೊಡ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನಷ್ಟು ಬೇಬಿ ರೆಸಿಪೀಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.